ಮರೆಯಲಾರೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ವಿಶೇಷ ಅತಿಥಿ ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂತ ಡಿ.ಕೆ. ಶಿವಕುಮಾರ್. ನಿಮ್ ತಾಯಿಯವರೊಂದು ಮಾತು ಹೇಳಿದ್ರು, ತುಂಬಾ ಸ್ಫೂರ್ತಿ ಕೊಡುವಂತದ್ದು. ಹುಲಿ ನನ್ ಮಗ ಅಂತ ಹೇಳಿದ್ರು. ಹುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟುತ್ತೆ, ಹಂಗೆ ನನ್ ಮಗ ಕೂಡ ಹುಲಿ ತರನೇ ಅಂತ. ಅವ್ರು ಯಾಕೆ ಹುಲಿ ಇದೆಲ್ಲ ಅಂತ ಹೇಳ್ತಾರೆ ಅಂತಂದ್ರೆ, 24 ವಯಸ್ಸು ನನಗೆ. ಅಷ್ಟೊತ್ತಿಗೆ ನನಗೆ ರಾಜೀವ್ ಗಾಂಧಿ ಅವರ ಈ ರಾಜಕಾರಣಕ್ಕೆ ಬಂದಿದ್ರು. ಬಹಳ ಜನ ಹಿರಿಯರೆಲ್ಲ ನನಗೆ ಸಹಾಯ ಮಾಡಿದ್ರು ಅವತ್ತಿನ ಕಾಲದಲ್ಲಿ. ದೇವೇಗೌಡರ ಮೇಲೆ ಅವತ್ತೇ ನನಗೆ ಟಿಕೆಟ್ ಕೊಟ್ಟರು. ಸೊ ಅವ್ರ ಮೇಲೆ ಸೋತೆ. ಅವತ್ತು ಬೇಕಾದಷ್ಟು ಜನ ನನಗೆ ಏನೇನೋ ಹೇಳಿದ್ರು, ದುಡ್ಡು ಕೊಟ್ಬಿಡ್ತೀನಿ, ಬಿಟ್ಬಿಡು ನನ್ನ ಸೀಟು, ನಾನು ನಿಂತ್ಕೊಬಿಡ್ತೀನಿ, ನಿನ್ ಮುಂದಕ್ಕೆ ಹಂಗಾಗ್ತದೆ, ಹಾಗೆ ಹೀಗೆ ಅಂತೆಲ್ಲ. ಅದಕ್ಕೆಲ್ಲ ಆಸೆ ಪಟ್ಟವನಲ್ಲ ನಾನು. ಸೋತ್ರಿ ಚಿಂತೆ ಎಲ್ಲ ನಾನು ಹೋರಾಟ ಮಾಡ್ತೀನಿ ಅಂತೇಳಿ ಹೋರಾಟ ಮಾಡಿದ್ದೇನೆ. ಪ್ರತಿ ಹಂತದಲ್ಲೂ ಕೂಡ ಎಲ್ಲೂ ಕೂಡ ನಾನು ಯಾವುದಕ್ಕೂ ಹೆದರದವನಲ್ಲ. ಏನಾಗ್ತದೆ ಅಂತ ಕೂಡ ನಾನು ಯೋಚನೆ ಮಾಡಿಲ್ಲ ನಾನು. ಸೊ ಹಂಗೆ ಅವರು ಎಲ್ಲಾ ಸಂದರ್ಭದಲ್ಲೂ ಹಿಂಗೆ ನುಗ್ಗಿದ್ದೀನಿ ನಾನು. ಏನಪ್ಪಾ ಅಂದ್ರೆ ಅವ್ರು ಯಾಕೆ ಹೇಳ್ತಾರೆ ಅಂತಂದ್ರೆ, ಈಗ ಧೈರ್ಯ ಮಾಡಲಿಲ್ಲ ಅಂದ್ರೆ, ನುಗ್ಲಿಲ್ಲ ಅಂತಂದ್ರೆ ಎಷ್ಟೋ ಜನ ಆಕ್ಸಿಡೆಂಟ್ ಆಗ್ಬೋದು. ಆದ್ರೆ ಆಕ್ಸಿಡೆಂಟ್ ರೇಟ್ ನನಗೆ ಬಹಳ ಕಡಿಮೆ ಇದೆ. ನಿಮ್ಗೆ ಯಾವ್ದು ಗೇಮ್ ತುಂಬಾ ಇಷ್ಟವಾಗ್ತಾ ಇತ್ತು ಶಿವಕುಮಾರ್ ಅವರು? ನಾನು ವಾಲಿಬಾಲ್ ಆಡ್ತಿದ್ದೆ ಸ್ಕೂಲಲ್ಲಿ ಇರ್ಬೇಕಲ್ಲ, ವಾಲಿಬಾಲ್ ಆಡ್ತಿದ್ದೆ. ಈ ಕ್ರಾಸ್ ಕಂಟ್ರಿ ಓಡ್ತಿದ್ದೆ, ರನ್ನಿಂಗ್ ರೇಸ್ ಓಡ್ತಿದ್ದೆ. ಸೊ ಹೈಸ್ಕೂಲಲ್ಲೆಲ್ಲ ವಿದ್ಯಾವರ್ಧಕ ಸಂಘ ಸ್ಕೂಲಲ್ಲೆಲ್ಲ ನಾನು 3 years ಕಂಟಿನ್ಯೂಸ್ ಚಾಂಪಿಯನ್. ಸೊ ಆ ಸ್ಕೂಲ್ಗೆ ಸೀಟು ತಗೊಂಡಿದ್ದು ಅದೆಲ್ಲ ಒಂದು ದೊಡ್ಡ ಬಹಳ ಘಟನೆ ನೆನೆಸ್ಕೊಳ್ಳುವಂಥದ್ದು. ಹೇಗೆ? ನನಗೆ ಡಾಕ್ಟರ್ ಗೋಪಾಲ್ ಕೃಷ್ಣ ಅವರು 8th ಸೇರಿಸ್ಕೊಳ್ತೀನಿ ಅಂತ ಹೇಳಿದ್ರು. ಸೊ ಕರಿಯಪ್ಪನವರು ನಮ್ಮ MLA ಅವರು, ಇಲ್ಲಿ ಬೆಂಗಳೂರು ಬಂದರು. ಅವರು ಮಲ್ಲಿಕಾರ್ಜುನ ಸ್ವಾಮಿ ಅವರು ಬಂದು ಸೀಟ್ ಕೇಳಿದ್ರು ಡಾಕ್ಟರ್ ಗೋಪಾಲ್ ಕೃಷ್ಣ ಅವ್ರನ್ನ. ಆಗ ಅವರು ಸೀಟ್ ಕೊಡಲಿಲ್ಲ. ಸೊ ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ತಿರ್ಗಿ ಹೈಸ್ಕೂಲ್ಗೆ ಸೇರಿಸ್ಕೊಳ್ಳಿಲ್ಲ. ನಾನು ಅಷ್ಟೊತ್ತಿಗೆ ಸ್ವಲ್ಪ ಫಸ್ಟ್ ಕ್ಲಾಸ್ ಬಂದಿದ್ರು ಕೂಡ ನನ್ನ ವಾಪಸ್ ಸೇರಿಸ್ಕೊಳ್ಳಿಲ್ಲ ಅವರು. ಎಜುಕೇಶನ್ ಮಿನಿಸ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅವರು ಅವ್ರು ಹೇಳಿದ್ರು, ಡಾಕ್ಟರ್ ಗೋಪಾಲ್ ಕೃಷ್ಣ ಕೇಳಿಲ್ಲ. ಕೊನೆ ಕರಿಯಪ್ಪನವರು ಮಲ್ಲಿಕಾರ್ಜುನ ಸ್ವಾಮಿ ಇಬ್ರು ಕೂಡ ಬಾಲಬುರುಹಿಲಿ ದೇವರಾಜ ಅರಸು ಇದ್ರು. ಆಗ ಅವ್ರ ಚೀಫ್ ಮಿನಿಸ್ಟರ್. ಅವ್ರ ಮನೆಗೆ ನಮ್ಮನ್ನು ಕರ್ಕೊಂಡೋಗಿ ಫೋನ್ ಮಾಡಿದ್ರು, ಈ ತರ ಸೀಟು ಕೊಡ್ಬೇಕು ಇವ್ರಿಗೆ, ನಮ್ಮ ಕರಿಯಪ್ಪನವ್ರು ಬಂದ್ಬಿಟ್ಟಿದ್ದಾರೆ, ಎಜುಕೇಶನ್ ಮಿನಿಸ್ಟ್ರು ಬಂದಿದ್ದಾರೆ, ಒಂದು ಹೈಸ್ಕೂಲ್ಗೆ ಸೀಟ್ ಕೊಡಿ ಅಂತ. ನನಗೆ ಮತ್ತು ನನ್ನ ಕಸಿನ್ ಇಬ್ರಿಗೂ ಸೀಟ್ ಕೊಡಬೇಕು ಅಂತ. ಸೊ ಡಾಕ್ಟರ್ ಗೋಪಾಲ್ ಕೃಷ್ಣ ಅವರು ಅಲ್ಲಿಗೆ ಬಂದರು, ಚೀಫ್ ಮಿನಿಸ್ಟರ್ ಮನೆಗೆ ಬಂದರು, ನಮ್ಮ ಪ್ರಿನ್ಸಿಪಲ್ ಆಗಿದ್ರು. ಬಂದು ಒಳಗಡೆ ಏನು ಹೇಳೋದ್ರು ಗೊತ್ತಿಲ್ಲ. ಈಚೆ ಕಡೆ ದೇವರಾಜ ಅರಸು ಬಂದು, ಇಲ್ಲ ಸರಿ ಇಲ್ಲ, ಅವ್ರು ಗೋಪಾಲ್ ಕೃಷ್ಣ ಸರಿ ಇಲ್ಲ, ಬಿಟ್ಬಿಡು, ನಾನು ಬೇರೆ ಸ್ಕೂಲಲ್ಲಿ ಸೀಟ್ ಕೊಡಿಸ್ತೀನಿ ಅಂತೇಳಿ ಆ ಸರ್ದಾರ್ ಪಟೇಲ್ ಸ್ಕೂಲ್ ಪರ್ಮಿಷನ್ ಕೊಟ್ಟು, ಆಗ ವಿದ್ಯಾವರ್ಧಕ ಸ್ಕೂಲ್ಗೆ ಅವ್ರೊಂದು ಅರ್ಜಿ ಪೆಂಡಿಂಗ್ ಇತ್ತಂತೆ. ಸೊ ನನಗಲ್ಲಿ ಚೀಫ್ ಮಿನಿಸ್ಟರ್ ಸೀಟ್ನ ಅಲ್ಲಿ ಹೈಸ್ಕೂಲಲ್ಲಿ ಕೊಡ್ಲಿಲ್ಲ. ಆಮೇಲೆ ವಿದ್ಯಾವರ್ಧಕ ಸಂಘ ಸ್ಕೂಲ್ಗೆ ಅಲ್ಲಿ ನನ್ನ ಸೇರಿಸಿದ್ರು. ವಿದ್ಯಾವರ್ಧಕದಲ್ಲೂ ಕೂಡ ಏನಾದ್ರು ಕೇಸ್ ಬುಕ್ ಆಗಿತ್ತಾ ನಿಮ್ಮ ಮೇಲೆ ಹೇಗೆ ಅಂತ? ಇಲ್ಲ, ಅಲ್ಲೇನು ಯಾವ್ದು ಇಷ್ಟೆಲ್ಲ ಇದ್ರು ಕೂಡ ಈಗ ಬಹಳ ಜನ ನನ್ನ ಬಗ್ಗೆ ಮಾತಾಡ್ತಾರೆ. ನನ್ನ ಮೇಲೆ ಯಾವ ಕ್ರಿಮಿನಲ್ ಕೇಸ್ ಆಗ್ಲಿ ಮತ್ತೊಂದಾಗ್ಲಿ ಯಾವುದು ಆಗ್ಲಿಲ್ಲ. ಬೂತ್ ಕ್ಯಾಪ್ಚರಿಂಗ್ ಕೇಸ್ ಒಂದು ಬಿಟ್ರೆ, ಈ ಬೂತ್ ಕ್ಯಾಪ್ಚರ್ ಮಾಡಕ್ ಪ್ರಯತ್ನ ಪಟ್ಟ ಅಂತೇಳಿ ನಾನು ಎಲೆಕ್ಷನ್ಸ್ ಆದ್ಮೇಲೆ ದೇವೇಗೌಡರು ನನ್ನ ಕ್ಷೇತ್ರಕ್ಕೆ ಬಂದು ನಿಂತ್ಕೊಂಡು ಅವ್ರು ಗೆದ್ದ ಮೇಲೆ ಯಾವುದೋ ಒಂದು ಸೊಸೈಟಿ ಎಲೆಕ್ಷನ್ ಕೇಸ್ ನನ್ನ ಮೇಲೆ ಫಿಟ್ ಮಾಡಿಸಿದ್ರು ಬಿಟ್ರೆ, ಯಾವುದೇ ಒಂದು ಸ್ಟ್ರಾಟಜಿಗೆ ಬೇರೆ ಯಾವುದು ನನ್ನ ಮೇಲೆ ಕ್ರಿಮಿನಲ್ ರೆಕಾರ್ಡ್ಸ್ ಆಗಲಿ ಇಲ್ಲ ಕ್ರಿಮಿನಲ್ ಆಕ್ಟಿವಿಟೀಸ್ಗೆ ನನ್ನ ಮೇಲೆ ಕೇಸು ಇಲ್ಲ ಒಬ್ಬರು ಕೆಲವು ಹೇಳ್ತಿರ್ಲಿಲ್ಲ. ಬೇಕಾದಷ್ಟು ನನ್ನ ಪರಿಸರ ವಿಚಿತ್ರವಾದಂತ ಪರಿಸರ ಇದ್ರೂ ಕೂಡ ನನ್ನ ಮುಟ್ಟೋರು ಯಾರು ಇಲ್ಲ. ಅಂದ್ರೆ ಟೀಚರ್ಸ್ ಕೂಡ ಹೊಡೆಯಕ್ ಬಿಡ್ತಾ ಇರ್ಲಿಲ್ವಾ ನೀವು? ಇಲ್ಲ, ಟೀಚರ್ ಹೊಡೆದಿದ್ದಾರೆ ನನಗೆ. ಯಾರು? ಕೃಷ್ಣ ಗಲಿಗಲಿ ಅಂತ ತಾವು ಕೇಳಿರ್ಬೇಕು ಅಂತ ಕಾಣ್ತದೆ. PUC ಓದ್ತಿರ್ಬೇಕಾರೆ ಹಿಂಗೆ ನೋಡ್ಕೊಂಡು ಕಾಪಿ ಮಾಡ್ತಿದ್ದೆ. ತಕ್ಷಣ ಕಾಪಿ ನೋಡ್ತಿರ್ಬೇಕು, ಬಂದು ನಾನು ಹಿಡಿದ್ಬಿಟ್ರು. ಹಿಡಿದ ತಕ್ಷಣ ನಾನು ನನ್ನ ರಕ್ತ ತೆಗೆದ್ಬಿಟ್ಟು ಅವ್ರ ಮಕ್ಕಳಿಗೆ ಕೊಡೋದ್ಬಿಟ್ಟೆ. ತಿರ್ಗಿ ಅವ್ರು ನನಗೆ ತೆಗೆದು ಒಂದು ಹೊಡೆದ್ರು. ಸೊ ಹೋಗಿ ಗಲಾಟೆ ಮಾಡ್ಕೊಂಡು ಅಲ್ಲೆಲ್ಲ ಹೋಟ್ಲಲ್ಲಿ ಹೋಗಿ ಕೂತಿದ್ದೆ. ಸೊ ಪ್ರಿನ್ಸಿಪಾಲ್ ಕೇಳಿದ್ರು ಯಾಕೆ ಏನಾಯ್ತು ಅಂತ. ಅವ್ರೇನೋ ಕಂಪ್ಲೇಂಟ್ ಹೇಳಿದ್ದಾರೆ ಅಂತ ಕಾಣ್ತದೆ.
ಈಗ ಈ ಥರ ನೋಡಿ ನಾನು ಇದು ಮಾಡಕ್ಕೆ ಹೋದ್ರೆ ನನಗೆ ಹೊಡೆದ್ಬಿಟ್ಟ, ತಿರ್ಗಾ ನಾನು ಹೊಡೆದು ಕಳಿಸ್ದೆ ಎಲ್ಲ ಹೋದ ಶಿವಕುಮಾರ್ ಅಂತ. ಅಷ್ಟೊತ್ತಿಗೆ ಕಾಲೇಜಲ್ಲೆಲ್ಲ ಜನರಲ್ ಸೆಕ್ರೆಟರಿ ಇದೆ. ಸದ್ಯ ಪ್ರಿನ್ಸಿಪಾಲ್ ಕರೆಸ್ಬಿಟ್ಟು, ಸದ್ಯ ನಾವು ಇನ್ನು ಇಲ್ಲೇ ಕುಂಡಿಸಿದ್ರೆ ನೀವು ಇನ್ನೊಂದು ವರ್ಷ ಇದೆ ಕ್ಯಾಂಪಸ್ ಅಲ್ಲಿ ಇರ್ತಾನೆ, ಸದ್ಯ ಬನ್ನಿ ಅವನೇನೋ ಬರ್ಕೊಂಡು ಸದ್ಯ ಕಾಲೇಜ್ ಪಾಸ್ ಆಗಲಿ ಮುಂದಕ್ಕೆ ಹೋಗ್ಲಿ ಅಂತ ಹೇಳಿ ನನಗೆ ಯಾವತ್ತು ತುಳಿಸ್ಬಿಟ್ಟು ಬರ್ಸಿಸ್ಬಿಟ್ಟು ನಿನ್ ಡಿಗ್ರಿಗೆ ಹೋಗಪ್ಪ ಅಂತ ಕಳಿಸ್ಕೊಟ್ಟು ಸವಾಸ ಸಾಕು ಅಂತ ಹೇಳಿ ಈ ಕ್ಯಾಂಪಸ್ ಅಲ್ಲಿ ಇರೋದು ಬೇಡ ಜಾಸ್ತಿ ದಿನ ಅಂತ ಹೇಳಿ ನಮ್ಮ ಮುಂದಕ್ಕೆ ಕಳಿಸ್ಕೊಟ್ಬಿಟ್ರು. ಆಮೇಲೆ ಸ್ಕೂಲಲ್ಲಿ ನಮ್ ಗೋಪಾಲ್ ಕೃಷ್ಣ ಅವ್ರು ಬಿಡಿ, ಅಯ್ಯೋ ಅವ್ರು ಏಟ್ ಅಂತಂದ್ರೆ ಈಗ ಅವ್ರು ಮುಟ್ತಾ ಇಲ್ಲ. ನಾನು ಈಗ 10 ಸ್ಕೂಲ್ ಅವ್ರು ಮಾಡಿದ್ದಾರೆ, ಈಗ ಯಾರಿಗೂ ಹೊಡೆಯೋದು ಮಾಡ್ತಾ ಇಲ್ಲ. ಆವತ್ತು ಆ ಏಟ್ಗಳನ್ನ ನೆನ್ಸ್ಕೊಂಡ್ರೆ ಬೇಡ, ಆ ರೀತಿ ಏಟ್ ಹೊಡೆಯೋರು. ಬೇಕಾದಷ್ಟು ತಿಂದಿದ್ದೇನೆ ಬಿಡಿ ಅವ್ರ ಹತ್ರ ಮಾತ್ರ. ಏಟ್ ಅಂದ್ರೆ ಒಂದ್ ಸರಿಯಾದ ಒಂದು ಸ್ಕೇಲ್ ಇಟ್ಕೊಂಡು ಅಲ್ಲಿ ಆಮೇಲೆ ಇಲ್ಲಿ ಕಿವಿಗೆ ಕಲ್ಲು ಹಾಕ್ಬಿಟ್ಟು ಹಿಂಗ್ ಹಿಡಿದು ಬಿಡೋರು ಹಿಂಗೆ ಬೇಕಾದಷ್ಟು. ಅವನ್ನ ಪದೇ ಪದೇ ನೆನ್ಸ್ಕೊಳ್ತಾ ಇರ್ತೀರಾ? ಈಗ ರೆಗ್ಯುಲರ್ ಟಚ್ ಇದ್ದೀನಿ. ಅವರು ನಮ್ಮ ಮೆಂಟರು, ಅವರೇ ನನಗೆ ಸ್ಕೂಲ್ ಮಾಡಿಸಿರೋದು, ನ್ಯಾಷನಲ್ ಡಿಗ್ರಿ ಪಬ್ಲಿಕ್ ಸ್ಕೂಲ್ ಅವರೇ ಮಾಡಿಸಿರೋದು. ಇಂತಹ ಶಿಕ್ಷಕರು ಅಂದ್ರೆ ದ್ವೇಷಿಸುವಂತ ಶಿಕ್ಷಕರ ಮಧ್ಯೆ ಕೂಡ ನಿಮ್ಮನ್ನ ಇಷ್ಟಪಡುವಂತ ಶಿಕ್ಷಕರು ಇದ್ರ? ಖಂಡಿತ. ಅವರು ಆಮೇಲೆ ನನಗೆ ಜ್ಞಾನೋದಯ ಆಯ್ತು, ಯಾಕೆ ಇದ್ ಮಾಡ್ತಿದ್ರು ಏನು, ಆ ಸಂಸ್ಥೆ ಬೆಲೆ ನನಗೂ ಗೊತ್ತಿರ್ಲಿಲ್ಲ. ನನಗೆ ಇವತ್ತು ಕೂಡ ನನಗೆ ಒಳ್ಳೆ ಎಜುಕೇಶನ್ ಅಂತ ಪರಿಸರದಲ್ಲಿ ನಾನು ಅಷ್ಟೋ ಜ್ಞಾನ ಆಗಲಿ ನನಗೆ. ನಾನು ಕಾಲೇಜು ಅಲ್ಲೂ ಕೂಡ ನಾನು ಸರಿಯಾಗಿ ಓದಲಿಲ್ಲ, ನಾನು ಡಿಗ್ರಿ ಮಾಡ್ಕೊಳಕ್ ಆಗ್ಲಿಲ್ಲ, ನಾನು ಒಂದು ಸಬ್ಜೆಕ್ಟ್ ಪಾಸ್ ಮಾಡಲಿಲ್ಲ. ಈಗ ಅಟ್ ದಿ ಏಜ್ ಆಫ್ 46 ನಾನು ಡಿಗ್ರಿ ತಗೊಳ್ಳೇಬೇಕು ಅಂತೇಳಿ ಈಗ ನಾನು ಮೈಸೂರು ಓಪನ್ ಯೂನಿವರ್ಸಿಟಿಗೆ MA ಬರೆದು ಈಗ ಡಿಗ್ರಿ ತೆಗೆದುಕೊಂಡಿದ್ದೇನೆ. ಯಾರು ಇನ್ಸ್ಪಿರೇಷನ್ ಇದಕ್ಕೆ ಅಂತ? ಇನ್ಸ್ಪಿರೇಷನ್ ಅಂತಂದ್ರೆ ನಾನೊಂದು ವಿದ್ಯಾಸಂಸ್ಥೆ ಮಾಡಿದೆ. ತಂದೆ ತಾಯಿದಿರು ನನಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ ಹೇಳಿದ್ರು, ಅದು ಫುಲ್ಫಿಲ್ ಆಗಲಿಲ್ಲ. ಸೊ ನನ್ನ ಮಕ್ಕಳು 3 ಜನ ಮಕ್ಕಳು ನನಗೆ. ನಾನು ಅವ್ರಿಗೆ ಬೆಳಗ್ಗೆ ಸಾಯಂಕಾಲ ನನ್ನ ವೈಫು ಶಿ ಸ್ಪೆಂಡ್ಸ್ ಆಲ್ಮೋಸ್ಟ್ 4 hours ಅವರ ವಿದ್ಯಾಭ್ಯಾಸಕ್ಕೆ. ಸೊ ಇನ್ನು ದೊಡ್ಡವರಾಗ್ತಿದ್ದಾಗೆ ನಮ್ಗೆ ಗಲಾಟೆ ಮಾಡ್ತೀಯಲ್ಲಪ್ಪ ನೀನು ಓದು ಅಂತ, ನೀನು ಯಾಕೆ ಬರಲಿಲ್ಲ ಅಂತ ಪ್ರಶ್ನೆ ಮಾಡಿದ್ರು ಅಂತೇಳಿ ನಾನು ಅವ್ರಿಗಾರು ಉತ್ತರ ಕೊಡಬೇಕು ಅಂತೇಳಿ ಈಗ ನಾನು MA ಪಾಸ್ ಮಾಡಿದ್ದೇನೆ. ಮಂತ್ರಿ ಆಗಿ ಏನು ಸಂತೋಷ ಪಟ್ಟಿದ್ದೀನಲ್ಲ, ಅದಕ್ಕಿಂತ ದೊಡ್ಡ ಸಂತೋಷ ನನಗೆ, ಅತಿ ಸಂತೋಷವಾದಂತ ದಿನ ಯಾವುದು ಅಂದ್ರೆ ನಾನು ಡಿಗ್ರಿ ಪಡ್ಕೊಂಡಂತ ದಿನ. ಕಾಪಿ ಹೊಡಿದ್ದೇನೆ ಡಿಗ್ರಿ ಆಗ್ಲಿಲ್ಲ. ಸೊ ಸಾಮಾನ್ಯವಾಗಿ MA ಪೊಲಿಟಿಕಲ್ ಸೈನ್ಸ್ ಅಲ್ಲಿ ನಾವೇನು ವ್ಯವಹಾರ ಮಾಡ್ತಾ ಇದ್ದೀವಿ, ದಿನನಿತ್ಯ ವ್ಯವಹಾರ ಮಾಡ್ತಾ ಇದ್ದೀವಿ ಅಂತದೆಲ್ಲ ಇತ್ತು. ಮತ್ತು ಕೆಲವು ಮೇಜರ್ ಸಬ್ಜೆಕ್ಟ್ಸ್ ಇತ್ತು, ಅದಕ್ಕೆ ನಂಗೆ ಕೆಲವು ಟೀಚರ್ಸ್ ಬಂದು ಪಾಠ ಹೇಳ್ಕೊಟ್ಟಿದ್ರು, ಮನೇಲೆ ಹೇಳ್ಕೊಟ್ಟಿದ್ರು. ಸೊ ದಟ್ ಇಸ್ ದಿ ಮೋಸ್ಟ್ ಹ್ಯಾಪಿಯೆಸ್ಟ್ ಮೂಮೆಂಟ್. ಇನ್ನು ಶಿವಕುಮಾರ್ ಅವರೇ, ನಿಮ್ಮ ಒಂದು ಬಾಲ್ಯದಿಂದ ಹಿಡಿದು ಒಂದು ಹೈಸ್ಕೂಲ್ ಮುಗಿಸೋಷ್ಟಕ್ಕೆ ಒಂದು 10th ಸ್ಟ್ಯಾಂಡರ್ಡ್ ತಲುಪೋವರೆಗೆ ಸುಮಾರು ಎಷ್ಟು ಸ್ಕೂಲ್ಗಳು ಚೇಂಜ್ ಆದವು ಅಂತ ಹೇಳ್ತೀರಾ? ಸೈಂಟ್ ರೀಟಾ ಸ್ಕೂಲ್ ಒಂದು ವರ್ಷ ಇದ್ದೆ ಕನಕಪುರದಲ್ಲಿ. ಸೈಂಟ್ ರೀಟಾ ಸ್ಕೂಲ್ ಕನಕಪುರದಲ್ಲಿದ್ದೆ. ಸೊ ಅಲ್ಲಿ ಬಿಡಿಸ್ಬಿಟ್ಟು ತಿರ್ಗಾ ನ್ಯಾಷನಲ್ ಸ್ಕೂಲ್ಗೆ ತಿರ್ಗಾ 1st ಸ್ಟ್ಯಾಂಡರ್ಡ್ಗೆ ಬಂದು ಸೇರ್ಕೊಂಡೆ. 1st ಇಂದ 5th ವರೆಗೂ ಇದ್ದೆ. ಆಮೇಲೆ ಅಲ್ಲೇ ತಿರ್ಗಾ 5th ಫೇಲ್ ಆದ್ರೂ ತಿರ್ಗಾ ಬಂದು ಕಾರ್ಮಲ್ ಸ್ಕೂಲ್ ಸೇರಿದೆ. 6th to 7 ಅಲ್ಲಿದ್ದೆ ಕಾರ್ಮಲ್ ಸ್ಕೂಲ್ಗೆ ರಾಜನಗರದಲ್ಲಿ. ಅದಾದ್ಮೇಲೆ ಹೈಸ್ಕೂಲ್ಗೆ ಬಂದೆ ವಿದ್ಯಾವರ್ಧಕಗೆ. ತಿರ್ಗಾ ಅಲ್ಲಿ ಕೊಡ್ಲಿಲ್ವಲ್ಲ ನ್ಯಾಷನಲ್ ಸ್ಕೂಲ್ಗೆ, ತಿರ್ಗಾ ವಾಪಸ್ ಕೊಡ್ಲಿಲ್ವಲ್ಲ ವಿದ್ಯಾವರ್ಧಕಕ್ಕೆ ಬಂದೆ. ಅದಾದ್ಮೇಲೆ HKS ಕಾಲೇಜ್ಗೆ ಬಂದೆ. ಅದಾದ ತಕ್ಷಣ ಇದಕ್ಕೆ ಹೋದೆ ವಿ ಪುರಂಗಲ್ ಒಂದು 15 ದಿನ ಇದ್ದೆ. ಅಲ್ಲೇನೋ ವಾತಾವರಣ ಸರೋಗ್ಲಿಲ್ಲ, ತಕ್ಷಣ ಅಲ್ಲಿಂದ ಬಿಟ್ಟುಬಿಟ್ಟೆ. ನಾನು ವಿದ್ಯಾವರ್ಧಕಕ್ಕೆ ಬಂದೆ. ವಿದ್ಯಾವರ್ಧಕ ಅಂತೀನಿ, HKS ಕಾಲೇಜ್ಗೆ. ಸೊ ಅಲ್ಲಿಂದ ಡಿಗ್ರಿಗೆ SGRC ಕಾಲೇಜ್ ಬಂದೆ. ಸೊ ಅಲ್ಲೂ ಎಲೆಕ್ಷನ್, ಸೇರಿದ ವರ್ಷನೇ ಎಲೆಕ್ಷನ್. ಸೊ ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್ ಇದ್ದಾಗ ನನಗೆ ಅಸೆಂಬ್ಲಿ ಟಿಕೆಟ್. ಹೀಗೆ ಸುಮಾರು ಸ್ಕೂಲ್ಗಳನ್ನ ಕಾಲೇಜ್ ಎಲ್ಲ ಬದಲಾವಣೆ. ಯಾಕಂದ್ರೆ ಒಂದು ಕಡೆ ನಮ್ಗೆ ಇಟ್ಕೊಳ್ತಿರ್ಲಿಲ್ವಲ್ಲ. ಓಕೆ ಶಿವಕುಮಾರ್ ಅವರೇ, ಇನ್ನು ನಿಮ್ಮ ಬಗ್ಗೆ ತುಂಬಾ ಅಭಿಮಾನ ಇಟ್ಕೊಂಡವರು, ನಿಮ್ಮನ್ನ ತುಂಬಾ ಪ್ರೀತಿ ಮಾಡುವಂತವ್ರು ನಿಮ್ಮ ಬಗ್ಗೆ ಯಾವ ರೀತಿ ಒಂದು ಅಭಿಮಾನದ ಮಾತುಗಳೇನಿರ್ತಾರೆ ಬನ್ನಿ ನೋಡಿ. ಕಾಂಟ್ಯಾಕ್ಟ್ ಮಾಡೋದಕ್ಕೆಲ್ಲ ತಗೊಂಡ್ಬರ್ತಿದ್ದೆ ಊಟ ಸೈಕಲಲ್ಲಿ. ರಾಜ್ಯಕ್ಕೆ ಬಂದಾಗ ಕಾಂಟ್ಯಾಕ್ಟ್ ಮಾಡ್ತಿದ್ದೆ, ಬೆಂಗಳೂರು ಮಾಡ್ತಿದ್ದೆ, ಸಂಗಮ ಮಾಡ್ತಿದ್ದೆ, ಪುನಃ ಗೊಲ್ಲಳ್ಳಿ ಅಲ್ಲಿ ಕೆರೆ ಪರೆ ಮಾಡ್ತಿದ್ದೆ, ಶಿವದ ಬೆಟ್ಟ ಎಲ್ಲ ಕಡೆ ಮಾಡ್ತಿದ್ದೆ, ಸ್ಕೂಲ್ಗೆ ಕಟ್ಸಿದ್ನೆಲ್ಲ. ಹಾಗೆಲ್ಲ ಬರೋ ಊಟ ತಗೊಂಡು ಸೈಕಲಲ್ಲಿ ಊಟ ತಂದ್ಕೊಂಡ್ಬಿಟ್ಟು ಹಾಗೆಲ್ಲ ನೋಡಿದ್ದೆ ಎಲ್ಲ ಎಷ್ಟು ಕರೆಕ್ಟ್ ಬೆಟ್ಟವರೆ ಅಂತ. ಈ ಲೆಕ್ಕ ಹಾಕೊಂಡ್ಮೇಲೆ ಅವನು ಜಮೀನು ತಗೊಂಡು ಮಾಡಿಬಿಟ್ಟಿಲ್ಲ, ಗೊತ್ತಿಲ್ಲ ಅವನಿಗೂ. ಹಾಗೆಯಿಂದ ಈಗ ಮೊನ್ನ ಆಗ್ತಿದ್ದ ಸಿನಿಮಾ ಸುಟ್ಟೈತಲ್ಲ, ಬಿಟ್ಬಿಟ್ಟು ಬೇಡ ಮಾಡಿದ್ರು ಮಾಡಬೇಡಿ,
ಇಲ್ಲಿ ಕಟ್ಟುವಂತ ಮಂದೆ ಬೇಡ, ಬಿಟ್ಬಿಡಿ, ನಾನು ದುಡ್ಡು ಕಳಿಸ್ಕೊಡ್ತೀನಿ, ಏನು ಯೋಚನೆ ಮಾಡಬೇಡಿ ಅಂತ ಅಶುಕವಾಗಿ ಇಟ್ಟವನು. ಅದು ಹೇಳಿ ಆಪರೇಷನ್ ಆದಾಗ ನಮ್ಮಪ್ಪನಿಗೆ ಏನು ಹೆಚ್ಚು ಕಮ್ಮಿ ಆಯಿತು ಅಂತ ಬೆಳಗ್ಗೆ 8 ಗಂಟೆಗೆ ಬರುವ, 12 ಗಂಟೆ 1 ಗಂಟೆ ಯಾವ ಒಂದು ತಿಂಗಳು ಯಾವ ಕೆಲಸಕ್ಕೆ ಹೋಗಲ್ಲ, ಯಾವ ರಾಜಕೀಯಕ್ಕೆ ಹೋಗಲ್ಲ. ಆಮೇಲೆ ಹೋಗೋದು ಪುನಃ 3 4 ಗಂಟೆ 5 ಗಂಟೆ ಬರೋದು, ಹಿಂಗೆ ಮಾಡ್ತಿದ್ದ. ಆ ಮಟ್ಟದಲ್ಲಿ ಇಟ್ಕೊಂಡಿದ್ದೆ ನಾನು. ಸಣ್ಣಂದಿನಿಂದ ಕೂಡ ನಿಮ್ಗೆ ತಂದೆ ತಾಯಿ ಬಗ್ಗೆ ಅಪಾರವಾದಂತ ಪ್ರೀತಿ ಇತ್ತು. ಅವರ ಕಷ್ಟಗಳಿಗೆ ಮರಗ್ತಾ ಇದ್ರಿ ನೀವು. ನಿಮ್ ತಂದೆ ಹೇಳ್ತಾ ಇದ್ರು, ಊಟ ತಗೊಂಡ್ ಬರ್ತಾ ಇದ್ದಿದ್ದು, ಹಾಸ್ಪಿಟ್ಲಲ್ಲಿ ಇದ್ದಾಗ ಬಂದು ನೋಡ್ಕೊಳ್ತಾ ಇದ್ದಂತ ರೀತಿ ಎಲ್ಲದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಏನಂದ್ರೆ ನಾನು ಊರಿಗೆ ಹೋಗ್ತಿರೋದೆ, ರಜಕ್ಕೆ ಊರಿಗೆ ಹೋಗ್ತಿದ್ದೆ. ಹೋಗ್ಬೇಕಾರೆ ಅವರಲ್ಲಿ ಇಲ್ಲಿ ಇರ್ಬೇಕಾರೆ ಜೊತೆಗೆ ಹೋಗೋದು ಮಾಡೋದು, ಅವ್ರು ಏನು ವ್ಯವಹಾರ ನೋಡ್ತಾರೆ ಅದಕ್ಕೆಲ್ಲ ಕರ್ಕೊಂಡು ಹೋಗ್ತಿದ್ರು ನನಗೆ. ಸೊ ಹಾಗೆಲ್ಲ ಹೋಗ್ತಿದ್ರು. ಸರಿ, ಇಷ್ಟೆಲ್ಲ ಆದ್ರೂ ಕೂಡ ನಿಮ್ಮ ತುಂಟಾಟ, ಜೊತೆಗೆ ಸಸ್ಪೆಂಡ್ ಮಾಡುವಂಥದ್ದು ಸ್ಕೂಲಲ್ಲಿ, ಆಮೇಲೆ ಫೇಲ್ ಆಗ್ತಾ ಇದ್ರಿ, ಇದನ್ನೆಲ್ಲ ನೋಡಿ ನಿಮ್ ತಂದೆ ತಾಯಿ ಏನು ಬೈತಾ ಇರ್ಲಿಲ್ವಾ ಅಂತ? ಖಂಡಿತ ಬೈತಾ ಇದ್ರು. ಅವರು ಗಲಾಟೆ ಮಾಡ್ತಾ ಇದ್ರು, ತರ್ಕಲಿ ಅಂತ ಒಂದು ಒಳ್ಳೇದಕ್ಕೋಸ್ಕರ ಹೇಳ್ತಾ ಇದ್ರು. ಬಟ್ ನನಗೆ ಅವ್ರು ಏನು ಹೇಳಿದ್ದು ಬೈದಿದ್ದು ಅವೆಲ್ಲ ನನ್ನ ಕಿವಿಗೇನು ಹೋಗ್ತಿರ್ಲಿಲ್ಲ. ಹೆದರಿಕೆ ಇರ್ಲಿಲ್ಲ? ಹೊರತಾಗಿರ್ತಾ ಬಿದ್ದಿದ್ಯಾ ಅಪ್ಪ ಅಮ್ಮಯಿಂದ? ಖಂಡಿತ ಮಕ್ಕಳು ಅಂದ್ಮೇಲೆ ಹೊಡಿಲೇಬೇಕು, ಅವರು ಹೊಡೆದಿರ್ತಾರೆ. ಬಟ್ ಅಷ್ಟು ಏನು ನನಗೆ ಜಾಸ್ತಿ ಏಟ್ ಕೀತಿಲ್ಲ. ಆಮೇಲೆ ದೊಡ್ಡವನು, ಮನೆಗೆ ದೊಡ್ಡವನು, ಇಡೀ ನಮ್ಮ ವಂಶಕ್ಕೆ ದೊಡ್ಡವ ನಾನು. ಸೊ ಅದರಿಂದ ಸ್ವಲ್ಪ ನನ್ನ ಬಗ್ಗೆ ಹೆಚ್ಚಿಗೆ ಆಗಿಂದನೇ ನನಗೆ ಸ್ವಲ್ಪ ಮುಂದಕ್ಕೆ ಇತ್ತು. ಸೊ ಎಂಟೈರ್ ನಮ್ಮ ಫ್ಯಾಮಿಲಿಗೆ ದೊಡ್ಡವನಾದ್ರಿಂದ ಸೊ ನನಗೆ ಜಾಸ್ತಿ ಅಷ್ಟು ತೊಂದರೆ ಮಾಡ್ತಿರ್ಲಿಲ್ಲ. ಒಂದು ಕಡೆ ಟೀಚರ್ಸ್ಗೆ ಎದುರ್ತಾ ಇರ್ಲಿಲ್ಲ, ಮತ್ತೊಂದ್ ಕಡೆ ತಂದೆ ತಾಯಿಗೂ ಕೂಡ ಕ್ಯಾರೆ ಅಂತ ಇರ್ಲಿಲ್ಲ. ನಿಮ್ಮ ಜೀವನದ ಮತ್ತಷ್ಟು ಮರೆಯಲಾರದ ಘಟನೆಗಳ ಬಗ್ಗೆ ನಾನು ಚರ್ಚೆಯನ್ನು ಮುಂದುವರಿಸ್ತೀನಿ. ಈಗ ಚಿಕ್ಕ ಬ್ರೇಕ್.